ಪ್ರತಿಯೊಬ್ಬರ ಜೀವನದಲ್ಲೂ ಅಪ್ಪನಿಗೆ ಎರಡನೇ ಆದ್ಯತೆ. ಅಪ್ಪನೇ ಮೊದಲ ಹೀರೋ. ಎಲ್ಲರಿಗೂ ಅವರವರ ಅಪ್ಪ ಅವರವರಿಗೆ ಒಂದಲ್ಲ ಒಂದು ಕಾರಣಕ್ಕೆ ಸ್ಪೆಷಲ್ ಆಗೇ ಇರ್ತಾರೆ. ಹಿಂದಿನವರಿಗೂ ಒಂದೇ ಒಂದು ಮಾತು ಬೈದೆ ಒಡೆದೇ ಇರೋ ನನ್ನಪ್ಪ ನನಗೆ ಅತ್ಯುತ್ತಮನೇ. ಎಲ್ಲರಂತಲ್ಲ ನನ್ನಪ್ಪ, ಆದರೂ ನನ್ನಪ್ಪ ಸ್ಪೆಷಲ್. ನಾವು ಚಿಕ್ಕವರಿದ್ದಾಗ ಅಪ್ಪ ಕೇಳಿದ್ನೆಲ್ಲ ಕೇಳಿದ ತಕ್ಷಣ ತಂದು ಕೊಡುವಾಗ ಅಪ್ಪನ ಮೇಲೆ ಅದೇನೋ ಪ್ರೀತಿ. ನನ್ನಪ್ಪನೇ ಬೆಸ್ಟ್ ಅಪ್ಪ, ನನ್ನಪ್ಪನೇ ನನ್ನ ಹೀರೋ ಅನ್ನೋ ಒಂದು ಮನೋಭಾವ ಸಹಜವಾಗಿ ಎಲ್ಲ ಮಕ್ಕಳಿಗೂ ಇದೇ ಭಾವನೆ ಇರುತ್ತೆ. ಅಮ್ಮ ಮನೆಯಲ್ಲಿ ಶ್ರಮ ಪಟ್ಟರೆ ಅಪ್ಪ ಹೊರಗಡೆ ಶ್ರಮ ಪಡುತ್ತಾರೆ. ಆದರೆ ಎಲ್ಲ ಮನೆಗಳಲ್ಲೂ ಸಹ ಒಂದೇ ರೀತಿ ಇರೋದಿಲ್ಲ. ಅಪ್ಪ ಅಂದರೆ ಜವಾಬ್ದಾರಿಯನ್ನು ಹೊತ್ತು ತನ್ನೆಲ್ಲ ಕಷ್ಟವನ್ನು ತಾನೇ ನುಂಗಿ ಮನೆ ಮಕ್ಕಳಿಗಾಗಿ ದುಡಿಯುವ ಜೀವ ಅಂತಾರೆ. ಕೆಲವೊಬ್ಬರಿಗೆ ಈ ಮಾತು ತುಂಬ ಚೆನ್ನಾಗಿ ಒಪ್ಪುವಂತೆ ಇರುತ್ತೆ. ಆದರೆ ಇನ್ನೂ ಕೆಲವೊಂದಷ್ಟು ಜನಕ್ಕೆ ಈ ಮಾತು ಬರೀ ಮಾತಿಗಾಗಿ ಅಷ್ಟೇ ಸೀಮಿತವಾಗಿರುತ್ತದೆ. ಪ್ರತಿಯೊಂದು ಮಗುವಿಗೂ ತನ್ನ ಅಪ್ಪನೇ ಎಲ್ಲರಿಗಿಂತ ವಿಶೇಷ. ನನ್ನಪ್ಪನ ಥರ ಯಾರ ಅಪ್ಪನೂ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ. ನಾವು ಚಿಕ್ಕವರಿದ್ದಾಗ ಯಾರನ್ನು ಕಂಡ್ರೆ ಇಷ್ಟ ಅಂದರೆ ಮೊದಲು ಹೇಳೋದು ನನ್ನಪ್ಪ ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಿರ್ತೀವಿ. ಅಪ್ಪನೇ ನಮ್ಮ ಮೊದಲ ಹೀರೋ ಅಂತೀವಿ. ಅದು ಗಂಡ್ಮಕ್ಳಾದರೂ ಸರಿಯೇ ಹೆಣ್ಮಕ್ಳಾದರೂ ಸರಿಯೇ. ಮನೇಲಿ 108 ಸಮಸ್ಯೆ ಇದ್ದರೂ ಮಕ್ಕಳು ಕೇಳಿದಂತಹ ತಿಂಡಿ ತಿನಿಸು ಎಷ್ಟೇ ಕಷ್ಟ ಆದರೂ ತಂದು ಕೊಡುತ್ತಾರೆ. ತನ್ನ ಮಡತಿ ಹೇಳಿದಂತಹ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುವುದನ್ನು ಮರೆತು ಬರಬಹುದು. ಆದರೆ ಮಕ್ಕಳ ಕೇಳಿದಂತಹ ತಿಂಡಿ ತಿನಿಸುಗಳನ್ನು ತರೋದು ಮಾತ್ರ ಮರೆಯುವುದಿಲ್ಲ. ನಾವು ಚಿಕ್ಕವರಿದ್ದಾಗ ಅಪ್ಪನ ಪ್ರೀತಿಯಲ್ಲೇ ಬೆಳೆದಿರುತ್ತೇವೆ. ಅಪ್ಪ ಏನು, ಅಪ್ಪನ ಜವಾಬ್ದಾರಿ ಏನು ಅಂತ ನಮಗೆ ತಿಳಿದಿರಲ್ಲ. ಆದರೆ ಅಮ್ಮ ಒಬ್ಬಳೇ ಕಷ್ಟಪಟ್ಟು ಎಲ್ಲವನ್ನೂ ಸಹಿಸಿಕೊಂಡು ಸಂಸಾರ ಹೇಗೋ ನಡೆಸಿಕೊಂಡು ಬರುತ್ತಿರುತ್ತಾರೆ. ನಾವು ಚಿಕ್ಕವರಿದ್ದಾಗ ನಮಗೆ ಬೇಕಾಗಿರೋದು ಬರೀ ತಿಂಡಿ ತಿನಿಸು, ಆಟ ಸಾಮಾನು. ಕೇಳಿದ ತಕ್ಷಣ ಅಮ್ಮ ಬೇಡ ಅಂದರೂ, ಅಮ್ಮನಿಗೆ ಬೈದಾದರೂ ಅಥವಾ ಗೊತ್ತಿಲ್ಲದೆ ಆದರೂ ಕೊಡಿಸುವಂತಹ ವ್ಯಕ್ತಿಗಳೆಂದರೆ ಅದು ಅಪ್ಪ. ಅಪ್ಪನ ಬಿಟ್ಟರೆ ತಾತ ಅಜ್ಜಿ. ಕಾಲಕ್ರಮೇಣ ಜೀವನ ಮುಂದೆ ಸಾಗುತ್ತಾನೇ ಇರುತ್ತೆ. ಅಪ್ಪ ಅಂದರೆ ಬರೀ ತಿಂಡಿ ತಿನಿಸು ತೆಗೆದುಕೊಳ್ಳೋಕೆ ಮಾತ್ರನಾ ಅಂತ ಪ್ರಶ್ನೆಗಳ ಸರಮಾಲೆ ಮನಸ್ಸಿನೊಳಗೆ ಉದ್ಭವ ಆಗುವುದು ಯಾವಾಗ ಗೊತ್ತಾ? ಈ ಪ್ರಶ್ನೆಗಳೆಲ್ಲ ನಮ್ಮಲ್ಲಿ ಉದ್ಭವವಾಗುವುದು ನಾವು ಬಾಲವ್ಯವಸ್ಥೆ ಕಳೆದು ಪ್ರೌಢಶಾಲೆಗೆ ಬಂದಾಗ. ಶಾಲೆಯಲ್ಲಿ ಇನ್ನೂ ಯಾಕೆ ಫೀಸ್ ಕಟ್ಟಿಲ್ಲ ಅಂತ ಹೊರಗಡೆ ನಿತ್ಕೋ ಅಂತ ಹೇಳ್ತಾರಲ್ಲ, ಹಾಗನ್ಸುತ್ತೆ. ಅಮ್ಮ ಯಾಕಿನ್ನೂ ಫೀಸ್ ಕಟ್ಟಿಲ್ಲ, ಅಪ್ಪ ಯಾಕೆ ಅಮ್ಮನಿಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ, ಮನೆ ಜವಾಬ್ದಾರಿ, ಮಕ್ಕಳ ಶಾಲೆಯ ಫೀಸು, ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಗ್ಯಾಸ್ ಬಿಲ್ಲು, ಮನೆ ಬೇಕಾಗಿರುವಂಥ ಅಡುಗೆ ಪದಾರ್ಥ, ಇದನ್ನೆಲ್ಲ ಅಪ್ಪ ಅಮ್ಮ ಕೊಡುವಂಥ ಸ್ವಲ್ಪ ದುಡ್ಡನ್ನು ನೀವು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಿದ್ರು? ಇದಕ್ಕೂ ಮುಂಚೆ ಅಪ್ಪ ಅಂದರೆ ಜೀವ, ಅಪ್ಪನೇ ಹೀರೋ. ನಾವು ಕೇಳಿದ ತಕ್ಷಣ ತಂದು ಕೊಡುವಂಥ ಅಪ್ಪ. ಶಾಲೆ ಫೀಸ್ ಕಟ್ತಿರ್ಲಿಲ್ಲ. ಯಾಕಪ್ಪ ಇನ್ನೂ ಫೀಸ್ ಕಟ್ಟಿಲ್ಲ ಅಂತ ಕೇಳಿದರೆ ಹೋಗಿ ನಿಮ್ಮ ಅಮ್ಮಂಗೆ ಕೇಳು ಅಂತ ಹೇಳಿ ಸುಮ್ಮನೆ ಆಗಿಬಿಡೋರು. ಅಮ್ಮಂಗೆ ಮಕ್ಕಳ ಮುಂದೆ ತನ್ನ ಕಷ್ಟ ತೋರಿಸಬಾರದು, ಮಕ್ಕಳನ್ನು ಸುಖವಾಗಿ ಬೆಳೆಸಬೇಕು ಅನ್ನೋ ಒಂದು ಹಂಬಲವಾದ ಪ್ರೀತಿ ತಾಯಿದು. ಎಷ್ಟೇ ಕಷ್ಟಪಟ್ಟು ದುಡಿದರೂ ತನ್ನ ಗಂಡ ತನ್ನ ಎಲ್ಲ ದುಡ್ಡನ್ನು ತಗೊಂಡೋಗಿ ಇಸ್ಪೇಟ್ ಅನ್ನುವ ಚಟಕ್ಕೆ ಹಾಕ್ತಿದ್ದ. ಇದನ್ನೆಲ್ಲ ಮಕ್ಕಳಿಗೆ ಹೇಳಿ ತಂದೆ ಬಗ್ಗೆ ಇರೋ ಪ್ರೀತಿನ ಕಡಿಮೆ ಮಾಡಬಾರದು. ಮಕ್ಕಳಿಗೆ ತಂದೆ ಮೇಲಿರುವ ಗೌರವ ಕಿಂಚಿತ್ತೂ ಕಡಿಮೆ ಆಗಬಾರ್ದು. ಅವರಿಗೆ ಅಪ್ಪನ ಮೇಲೆ ಪ್ರೀತಿ ಇರಬೇಕು. ನಾನಂತೂ ಅಪ್ಪನ ಪ್ರೀತಿ ಸಿಗದೆ ಬೆಳೆದವಳು. ತನ್ನ ಮಕ್ಕಳಿಗೆ ಆ ಕೊರಗು ಬರಬಾರ್ದು. ಎಲ್ಲ ಕಷ್ಟವನ್ನು ತಾನು ಪಟ್ಟರೂ ಪರವಾಗಿಲ್ಲ, ಮಕ್ಕಳು ಅಪ್ಪನ ಜೊತೆ ಖುಷಿಯಾಗಿ ಸಂತೋಷವಾಗಿ ಬೆಳೆಯಲಿ ಅನ್ನೋ ಮನೋಭಾವ ನನ್ನ ಮನದು. ಇದೇ ಕಾರಣಕ್ಕೆ ಅಮ್ಮ ಏನೂ ಕೂಡ ಹೇಳುತ್ತಿರಲಿಲ್ಲ. ಏನೇ ಆದರೂ ಅವರು ನನ್ನಪ್ಪನೇ ಅಲ್ವಾ. ಎಲ್ಲರಂತೆ ನನ್ನಪ್ಪ ಜವಾಬ್ದಾರಿ ತಗೊಂಡಿಲ್ಲ ಅಂದರೂ ಹೊರಗಡೆ ಹೋದಾಗ ಗಿರಿಯಪ್ಪನ ಮಕ್ಕಳು ಇವರು ಅಂತ ಹೇಳ್ತಾರಲ್ಲ, ಅಷ್ಟೇ ಸಾಕು. ಅಪ್ಪ ಒಂದಿಷ್ಟು ಪ್ರೀತಿಯಿಂದ ನೋಡ್ಕೋತಾರಲ್ಲ, ಅಷ್ಟೇ ಸಾಕು ನಮಗೆ. ಹೇಳ್ತಾ ಹೋದರೆ ಒಂದು ಪುಸ್ತಕವನ್ನೇ ಬರೆಯಬಹುದು ನನ್ನಪ್ಪನ ಬಗ್ಗೆ. ನನ್ನಪ್ಪ ಏನು ಕೆಟ್ಟವರಲ್ಲ, ಎಲ್ಲರಪ್ಪನಿಗಿಂತ ಒಂದು ಕೈ ಅತ್ಯುತ್ತಮ ನಮ್ಮಪ್ಪ. ಅಪ್ಪನಾಗಿ ತನ್ನ ಜವಾಬ್ದಾರಿಗಳನ್ನು ನಿಭಾಯಿಸದೇ ಇರಬಹುದು,
ಆದರೆ ಇಂದಿನವರೆಗೂ ಒಂದು ಮಾತು, ಒಬ್ಬ ತಂದೆಯಾಗಿ ಒಡೆದೆ ಬೈದೆ ತನ್ನ ಮಕ್ಕಳ ಮೇಲೆ ನಂಬಿಕೆ ಇಟ್ಟು ತನ್ನ ಮಕ್ಕಳು ಏನೇ ಮಾಡಿದರೂ ಅದು ಸರಿಯಾಗೇ ಇರುತ್ತೆ ಅನ್ನೋದು, ಮಕ್ಕಳ ಮೇಲೆ ನಂಬಿಕೆ ಇಟ್ಟಿರುವಂತಹ ನನ್ನಪ್ಪ ಎಲ್ಲರಿಗಿಂತ ಬೆಸ್ಟ್ ಅಪ್ಪನೇ.